ಆರ್ ಯು ಕಿಡ್ಡಿಂಗ್? ನಾನು 1,000 ಜನ ಮೇಲೆ ಆ ವಿಡಿಯೋನ ನೋಡಿದ್ದಾರೆ. ನನಗೆ ಇಷ್ಟ ಅಂತ ಹೇಳೋರಿಗೆ ನಾನು ಉತ್ತರ ಹೌದು, ಇಷ್ಟೇ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಪರ್ಪಸ್ ಅಂದರೆ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಆನ್ಸರ್ ನೀಡೋಣ ಅಂತ. ಯಾವ ಪ್ರಶ್ನೆಗೆ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ, ನಮ್ಮ ಮನೆಗೆ ಹೊಸ್ಲಿಗೆ ಹಾಕಿಸಿದಂತಹ ವಾಸ್ಕಲ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಹಾಕಿರುವಂತಹ ಟೈಟಾನಿಯಂ ಗೋಲ್ಡ್ ಶೀಟ್ ಇದೆಯಲ್ವಾ, ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಿಮಗೆ ನೀಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಕೆಲವೊಬ್ಬರು ಡೌಟ್ಸ್ ಇತ್ತು, ಹಾಗೆ ಅದನ್ನು ಕೂಡ ಕ್ಲಾರಿಫೈ ಮಾಡಬೇಕು ನಾನು. ಸೊ ಅದೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಉತ್ತರ ಕೊಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ನಮ್ಮ ಮನೆ ಕಟ್ಟಿಸಿದಾಗ ನಾವು ವಾಸ್ಕಲ್ಗೆ ಯಾವುದೇ ರೀತಿಯಾದಂತಹ ಗೋಲ್ಡ್ ಟೈಟಾನಿಯಂ ಶೀಟ್ನ ಹಾಕಿರಲಿಲ್ಲ. ಸೊ ಆ ಟೈಟಾನಿಯಂ ಶೀಟ್ ಹಾಕಬೇಕು ಅಂತ ನಾನು ಅಂದ್ಕೊಂಡಾಗ ನಾನು ಕೆಲವೊಂದು ಸರ್ಚಸ್ ಮಾಡಿದ್ದೆ, ಹಾಗೆ ಕೆಲವೊಂದು ವೀಡಿಯೋಗಳನ್ನ ನೋಡಿದ್ದೆ. ನೀವು ನೋಡಿರ್ಬೋದು, ಕೆಲವೊಂದು ವೀಡಿಯೋಗಳು ಕೂಡ ಯೂಟ್ಯೂಬ್ನಲ್ಲಿದೆ. ಸೊ ಆ ವಿಡಿಯೋಗಳನ್ನೆಲ್ಲ ನೋಡಿ ಕೊನೆಗೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಸೊ ಅವರು ಹೆಸರು ಮಹೇಶ್ ಅಂತ ಹೇಳಿಬಿಟ್ಟು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಮ್ಗೆ ಹೇಳಿದರು ಏನು ಅಂತ ಹೇಳಿದ್ರೆ, ಫಸ್ಟು ಮನೆಗೆ ಬರ್ತೀವಿ, ಬಂದು ನಿಮ್ಮ ವಾಸ್ಕಲ್ ಮೆಷರ್ಮೆಂಟ್ನ ತೊಗೊಂಡು ಅಲ್ಲೇ ಒಂದು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದರು. ಸೊ ಅದೇ ರೀತಿಯಾಗಿ ನಾವು ಕೂಡ ಅವ್ರನ್ನ ಮನೆಗೆ ಫಸ್ಟ್ ಕರೆಸಿದ್ವಿ. ಅವರು ಪೂಜಾ ರೂಮ್ ವಾಸ್ಕಲ್ದು ಹಾಗೆ ಮೇನ್ ಡೋರ್ ವಾಸ್ಕಲ್ ಎರಡರದ್ದು ಮೆಷರ್ಮೆಂಟ್ನ ತೊಗೊಂಡ್ರು, ಹಾಗೆ ಅದಕ್ಕೆ ತಕ್ಕಂಥ ರೇಟನ್ನು ಹಾಕಿದ್ರು. ಫಸ್ಟ್ ಅವರು ಕೇಳಿದ್ರು ಯಾವ ಡಿಸೈನ್ಸ್ ಬೇಕು ಅಂತ ಹೇಳಿಬಿಟ್ಟು. ಸೊ ಡಿಸೈನ್ ಮೇಲೆ ಕೂಡ ನಿಮ್ಮ ಪ್ರೈಸಸ್ ವೇರಿ ಆಗುತ್ತೆ, ಹಾಗೆ ನಿಮ್ಮ ಮೆಷರ್ಮೆಂಟ್ನ ಪ್ರಕಾರವಾಗಿ ಕೂಡ ನಿಮ್ಮ ಒಂದು ವಾಸ್ಕಲ್ ಗೋಲ್ಡ್ ಟೈಟಾನಿಯಂ ಶೀಟ್ ಏನು ಹಾಕ್ತೀರಾ ಅದರದ್ದು ಪ್ರೈಸ್ ಕೂಡ ವೇರಿ ಆಗುತ್ತೆ. ಸೊ ತುಂಬ ಜನ ಕೇಳಿದ್ರಿ. ಆಮೇಲೆ ಕೊನೆಗೆ ನಾನು ಯಾಕೆ ನನ್ನ ಹಿಂದಿನ ವಿಡಿಯೋದಲ್ಲಿ ಯಾಕೆ ಪ್ರೈಸ್ ಬಗ್ಗೆ ಕ್ಲಾರಿಟಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ, ಒಬ್ರೊಬ್ಬರು ಮನೆ ಮೆಷರ್ಮೆಂಟ್ಸು ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಅದ್ರ ಪ್ರಕಾರವಾಗಿ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಕೊಟ್ಟಿರಲಿಲ್ಲ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಸುಮಾರಷ್ಟು ಜನ ಆರ್ ಯು ಕಿಡ್ಡಿಂಗ್, ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಆರ್ ಯು ಕಿಡ್ಡಿಂಗ್ ಅಂತ ನನಗೆ ಮೆಸೇಜ್ ಹಾಕಿದ್ದಾರೆ. ವೈ? ನಾನು ಪ್ರೈಸ್ ಅವ್ರಿಗೆ ಹೇಳಿದೆ, ಅಂದರೆ ನಾನು ಕಮೆಂಟ್ ಮೂಲಕ ಅವ್ರಿಗೆ ಪ್ರೈಸ್ ತಿಳಿಸ್ದೆ. ಕೆಲವೊಬ್ಬರು ಓಕೆ ಅಂತ ಹೇಳಿದ್ರು, ಕೆಲವೊಬ್ಬರು ಇಟ್ಸ್ ಟೂ ಕಾಸ್ಟ್ಲಿ ಅಂತ ಹೇಳಿದ್ರು, ಕೆಲವೊಬ್ಬರು ಆಯಿತು ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಕೆಲವೊಬ್ಬರು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿದರು. ಅವ್ರಿಗೂ ಕೂಡ ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಅವರು ಕಾಂಟ್ಯಾಕ್ಟ್ ಮಾಡಿದಾರಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸೊ ಥ್ಯಾಂಕ್ಸ್ ಅಂತ ಕೂಡ ತುಂಬ ಜನ ನನಗೆ ಮೆಸೇಜ್ ಹಾಕಿದ್ದಾರೆ. ಸೊ ಇಲ್ಲಿವರೆಗೂ 11,000 ಜನ ಮೇಲೆ ಆ ವಿಡಿಯೋನ ನೋಡಿದ್ದಾರೆ. ಸೊ ಇಲ್ಲಿ ಕೆಲವರು ಇಷ್ಟ ಅನ್ನೋರಿಗೆ, ಇಷ್ಟ ಅಂತ ಹೇಳೋರಿಗೆ ನಾನು ಉತ್ತರ ಹೌದು, ಇಷ್ಟೇ. ಎಷ್ಟು? ನಮ್ಮ ಮನೆಯ ವಾಸ್ಕಲ್ ಮೆಷರ್ಮೆಂಟ್ನ ಪ್ರಕಾರ ನಾವು ಸೆಲೆಕ್ಟ್ ಮಾಡಿರುವಂತಹ ಡಿಸೈನ್ನ ಪ್ರಕಾರವಾಗಿ ಹೋದರೆ, ನಮ್ಮ ಮನೆಯ ವಾಸ್ಕಲ್ ಮೆಷರ್ಮೆಂಟ್ ಹಾಗೆ ಡಿಸೈನ್, ನಾನು ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀನಿ, ಇದರ ಪ್ರಕಾರವಾಗಿ ನಮಗಾಗಿರೋದು 45,000ರಿಂದ 50,000 ಒಳಗೆ. ಸರಿನಾ? ಸೊ ಎಕ್ಸಾಕ್ಟ್ ಅಮೌಂಟು ನಾನು ನಿಮಗೆ ಇಲ್ಲಿ ರಿವೀಲ್ ಮಾಡ್ತಾ ಇಲ್ಲ, ಬಟ್ 45 to 50K ಒಳಗಡೆ ಆಗಿದೆ. ನಾನಿಲ್ಲಿ ನಿಮಗೆ ಮೆಷರ್ಮೆಂಟ್ ಅವರು ಮಾಡ್ಕೊಂಡಿದ್ದು ಹಾಗೆ ಅವ್ರು ಮಾಡಿರೋ ಪ್ರೈಸ್ ಕೋಟಿಂಗ್ ಏನಿರುತ್ತೆ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ಹಾಕ್ತಿರೋದನ್ನ ನೀವು ನೋಡಿ ಒಂದ್ಸತಿ ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ನಾವು ಹೇಳ್ತಿರೋದು ನಿಜನಾ ಸುಳ್ಳೋ ಅಂತ ಹೇಳಿಬಿಟ್ಟು. ಯಾಕಂತ ಹೇಳಿದ್ರೆ, ನಾವು ಯಾವುದೇ ಮಾಹಿತಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದೀವಿ ಅಂತ ಹೇಳಿದ್ರೆ, ಒಂದೇ ಅದು ನಮಗೆ ಅನುಭವ ಆಗಿರಬೇಕು, ಅಥವಾ ನಾವು ಕಣ್ಣಾರೆ ನೋಡಿರಬೇಕು, ಅಂದರೆ ಪ್ರತ್ಯಕ್ಷವಾಗಿ ನೋಡಿರಬೇಕು, ಅಥವಾ ನಾವೇ ಅದನ್ನು ಅನುಭವಿಸಿರಬೇಕು. ಅಂತಹ ವಿಚಾರಗಳನ್ನ ಮಾತ್ರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅನ್ನೋದು ನಾನು ಅಂತ ಒಂದು ನಾವು ಲೈನ್ ಹೇಳ್ಕೊಂಡಿರ್ತೀವಿ
ಹೇಳ್ತೀವಿ ಇಂತಹ ಒಂದು ವಿಚಾರಗಳನ್ನ ಮಾತ್ರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತ. ಸೊ ಅದ್ರ ಪ್ರಕಾರವಾಗಿ ನಾನು ಆ ವಿಡಿಯೋ ಮಾಡಿದ್ದು. ಯಾಕಂತೇಳಿದ್ರೆ ನನಗೆ ಅನುಭವ ಇಲ್ಲದೆ, ನಾನು ನೋಡಿಲ್ದೇನೋ ಯಾರೋ ಹಾಕಿದ್ದನ್ನು ನಾನು ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ನಿಮಗೆ ರ್ಯಾಂಡಮ್ ಆಗಿ ಹೇಳೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇದು ನೀವು ಕೂಡ ನಾಳೆ ದಿನ ಹಾಕಿಸ್ಕೋಬೇಕು ಅಂತ ಅಂದ್ಕೊಳ್ತೀರಾ. ಆಗ ನಿಮ್ಗೇನು ಅನಿಸುತ್ತೆ, ಇವರು ಈ ಥರ ಹೇಳಿದ್ರು, ಇವ್ರಿಗೆ ಗೊತ್ತಿರಲಿಲ್ವೇನೋ, ಸುಳ್ಳೇನೋ ಅದೆಲ್ಲ ನಮಗೆ ಅವಶ್ಯಕತೆಯೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಅವೆಲ್ಲ ಪ್ರಶ್ನೆಗಳಿಗೂ ಒಳಗಾಗೋದು ಬೇಡ ಅಂತಲೇ ಫಸ್ಟು ನಾವು ಅನುಭವಿಸಿ ಕೊನೆಗೆ ನಿಮಗೆ ಆ ಮಾಹಿತಿನ ಕೊಡ್ತಾ ಇರೋದು. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆ ವಾಸ್ತುಕಲ್ಗೆ ಏನು ಹಾಕಿದ್ದೀವೋ ಅದ್ರ ಪ್ರಕಾರವಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿ ನೀವೇ ನೋಡಿದ್ರಿ ಪ್ರೂಫ್ ಸಮೇತ. ಇದು ಆ್ಯಕ್ಚುಲಿ ನನ್ನ ಹತ್ರ ಇಮೇಜ್ ಇರಲಿಲ್ಲ, ಸೊ ನಮ್ಮ ಮನೆಯವ್ರ ಮೊಬೈಲಲ್ಲಿತ್ತು, ಅದನ್ನು ತೊಗೊಂಡು ನಾನು ನಿಮ್ಗೆ ಇಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಹಾಗೆ ಈಗ ನಮ್ಮ ವಾಸ್ಕಲ್ ಏನು ಕಂಡೀಷನ್ ಇದೆ ನಾನಿಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ನೀವು ನೋಡ್ಬೋದು, ಇದು ನಮಗೆ ಅವ್ರು ಗ್ಯಾರಂಟಿ ಕೊಟ್ಟಿರೋ ಪ್ರಕಾರ ಇದು ಯಾವತ್ತಿಗೂ ಕಲರ್ ಹೋಗಲ್ಲ. ಅಂದರೆ ಆ ಗೋಲ್ಡ್ ಶೀಟ್, ಟೈಟಾನಿಯಂ ಗೋಲ್ಡ್ ಶೀಟ್ ಏನಿದೆ ಅದು ಕಲರ್ ಫೇಡ್ ಆಗಲ್ಲ, ಕಲರ್ ಹೋಗಲ್ಲ, ನಿಮಗೆ ಲೈಫ್ ಟೈಮಲ್ಲಿ ಇರುತ್ತೆ ಅಂತ. ಸೊ ಲೈಫ್ ಟೈಮ್ಗೆ ನಾವು ಈ ಥರ ಇನ್ವೆಸ್ಟ್ ಮಾಡೋದು ನನಗೆ ಯಾವತ್ತಿಗೂ ಜಾಸ್ತಿ ಅಂತ ಅನ್ನಿಸ್ಲಿಲ್ಲ. ಎಸ್, ಕೆಲವೊಬ್ರಿಗೆ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ, ಬಟ್ ನಾವು ಹೊಸ ಮನೆ ಕಟ್ತಿದ್ದೀವಿ ಅಂತಂದಾಗ, ಇಲ್ಲ ಕಟ್ಟಿಸಿದ್ದೀವಿ, ಆ ಮನೆಯ ವಾಸ್ಕಲ್ ಹಾಳಾಗಬಾರ್ದು, ಮರ ಒಂದಲ್ಲ ಒಂದಿನ ಹಾಳಾಗೋ ಚಾನ್ಸಸ್ ಇರುತ್ತೆ. ಕೆಲವೊಬ್ರು ಪೇಂಟ್ ಮಾಡಿಸ್ತೀರ, ಆ ಪೇಂಟ್ ಆಗಾಗ ಕಿತ್ತೋಗ್ತಾ ಇರುತ್ತೆ. ಸೊ ಆ ಪೇಂಟ್ ಕಿತ್ತೋದಾಗ ನಾವೇನು ಮಾಡ್ತೀವಿ, ಮತ್ತೆ ಪೇಂಟ್ ಮಾಡ್ತೀವಿ, ಕೋಟಿಂಗ್ ಮೇಲೆ ಕೋಟಿಂಗ್ ಮಾಡಿ ನಮ್ಮ ವಾಸ್ಕಲ್ನ ನಾವೇ ಹಾಳು ಮಾಡ್ತೀವಿ. ಸೊ ಹಾಗಾಗಿ ನಾನು ಕೂಡ ಇದಕ್ಕೂ ಮುಂಚೆ 1 ಕೋಟ್ ಪೇಂಟಿಂಗ್ ಮಾಡಿಸಿದ್ದೆ, ಬಟ್ 2-3 ಸತಿ ಅದು ಯಾವಾಗ ಪೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಐ ಥಾಟ್ ಆಫ್ ಗೋಯಿಂಗ್ ಫಾರ್ ದಿಸ್ ಆಪ್ಷನ್. ಸೊ ವಾಸ್ಕಲ್ಗೆ ನಾವು ಟೈಟಾನಿಯಂ ಗೋಲ್ಡ್ ಶೀಟ್ ಹಾಕೋಣ ಅಂತ. ಸೊ ಟೈಟಾನಿಯಂ ಗೋಲ್ಡ್ ಶೀಟ್ ಹಾಕಿದ್ಮೇಲೆ ಆಲ್ರೆಡಿ ಇದು ಈಗ 12 ಮಂತ್ಸ್ ಆಗ್ತಾ ಬಂತು, ಎಲ್ಲಿವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಎಸ್, ಮೇನ್ ಡೋರ್ನ ವಾಸ್ಕಲಲ್ಲಿ ನಾವು ಮಕ್ಕಳು ಓಡಾಡ್ತಾರಲ್ಲ, ಆಗ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆಗುತ್ತೆ. ಅದು ಅವರು ಕೂಡ ಹೇಳಿದರು. ಯಾಕಂತ ಹೇಳಿದ್ರೆ ಆ ಗೋಲ್ಡ್ ಮೇಲೆ ನೀವು, ಅಂದರೆ ಸ್ಕ್ರ್ಯಾಚ್ ಅಂತ ಹೇಳಿದ್ರೆ ಸಿಪ್ಪೆ ಹೋಗಿರುತ್ತರ ಸ್ಕ್ರ್ಯಾಚಸ್ ಅಲ್ಲ, ಇಟ್ಸ್ ಜಸ್ಟ್ ಸ್ಕ್ರ್ಯಾಚ್. ಈಗ ಪಾತ್ರೆ ಮೇಲೆ ಬೀಳುತ್ತಲ್ವ, ಆ ಥರ ಸ್ಕ್ರ್ಯಾಚ್ ಆಗಿದೆ ಅಷ್ಟೇ. ಅದು ಬಿಟ್ಟು ಯಾವುದೇ ಥರ ಡ್ಯಾಮೇಜ್ ಆಗಿಲ್ಲ. ಇನ್ನೂ ಕೂಡ ಪಳ ಹೊಳಿತಾ ಇದೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಹಾಕ್ತಾ ಇದ್ದೀನಿ ನಾನು, ಇನ್ನೂ ಕೂಡ ಪಳ ಹೊಳಿತಾ ಇದೆ. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ನಮಗೆ ಬಂದಿಲ್ಲ. ಇದು ಕ್ಲೀನ್ ಮಾಡೋಕ್ಕೂ ಈಸಿ, ಅದನ್ನ ಮೇಂಟೈನ್ ಮಾಡೋಕ್ಕೂ ಈಸಿ. ನಾನು ನಿಮಗೆ ಆಲ್ರೆಡಿ ಇದನ್ನು ಹೇಳಿದ್ದೆ. ಸೊ ನಿಮಗೆ ಈ ವಿಡಿಯೋದಲ್ಲಿ ವಾಸ್ಕಲ್ಗೆ ಬೇಕಾದಂಥ ಟೈಟಾನಿಯಂ ಗೋಲ್ಡ್ ಶೀಟ್ ನಾವೇನು ವಾಸ್ಕಲ್ಗೆ ಹಾಕಿದ್ದೀವಿ ಅದರ ಮಾಹಿತಿ ಕರೆಕ್ಟಾಗಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅವರು ಬೆಂಗಳೂರಲ್ಲಿ ಅವೈಲಬಲ್ ಇದ್ದಾರೆ, ಬಟ್ ಒಬ್ಬರು ಕೇಳಿದರು ಹೈದ್ರಾಬಾದಲ್ಲಿ ಅವೈಲಬಲ್ ಇದ್ದಾರಾ ಅಂತೇಳ್ಬಿಟ್ಟು. ಐ ಡೋಂಟ್ ಥಿಂಕ್ ಸೊ, ಯಾಕಂದರೆ ಅವ್ರು ನಮ್ಗೆ ಆ ಥರ ಏನೂ ಮಾಹಿತಿ ಕೊಟ್ಟಿರಲಿಲ್ಲ. ಬಟ್ ನಿಮಗೆ ಆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಹಿಮ್. ನಾನು ಈ ವಿಡಿಯೋನಲ್ಲಿ ಕೂಡ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕಿರ್ತೀನಿ. ಸೊ ಟೈಟಾನಿಯಂ ಗೋಲ್ಡ್ ಶೀಟ್ ಅನ್ನೋದು ನಮ್ಮ ಮೇನ್ ಡೋರ್ ಆಗಿರ್ಬೋದು, ಪೂಜಾ ರೂಮ್ ಆಗಿರ್ಬೋದು, ನಾವು ಟೀಕಲ್ಲಿ ಏನು ಮಾಡಿಸಿರ್ತೀವಿ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ, ಹಾಗೆ ಅಟ್ರಾಕ್ಟಿವ್ ಆಗಿ ಕಾಣೋದಕ್ಕೆ ಒಂದು ಸಾಧನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗಿಷ್ಟ ಆದರೆ ನೀವು ಕೂಡ ಅದನ್ನು ಟ್ರೈ ಮಾಡ್ಬೋದು ನಿಮ್ಮ ಮನೆಯಲ್ಲಿ. ಇಷ್ಟೊಂದು ಖರ್ಚು ಮಾಡಿ ನಾವು ಮನೆಯನ್ನು ಕಟ್ಸಿರ್ತೀವಿ, ಈ ಒಂದು ಸಣ್ಣ ಖರ್ಚು ಮಾಡಿ ನಮ್ಮ ವಾಸ್ಕಲ್ ಪ್ರೊಟೆಕ್ಟ್ ಆಗೋದಾದರೆ ವೈ ನಾಟ್ ಅಲ್ವಾ. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತೊಗೊಳ್ಳಿ. ನಾನು ಈ ವಿಡಿಯೋದಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾರ್ಯಾರಿಗೆ ಡೌಟ್ ಇತ್ತು ಅವ್ರಿಗೂ ಕೂಡ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಧಾರಾಳವಾಗಿ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಮಾಡ್ಬೋದು. ನಾನು ಅದರಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಹಲವಾರು ಇನ್ಫಾರ್ಮೇಟಿವ್ ವೀಡಿಯೋಸೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್.